ಆತ್ಮೀಯ ಬಂಧುಗಳೇ, ಮನುಷ್ಯ ಯಾವ ಉದ್ದೇಶಕ್ಕಾಗಿ ಯಾವ ಕೆಲಸವನ್ನು ಮಾಡ್ತಾ ಇರ್ತಾನೆ, ಆ ಗುರಿಯೆಡೆಗೆ ಅವನ ಲಕ್ಷ್ಯ ನಿರಂತರವಾಗಿ ಇರಬೇಕು ಅಂತಂದ್ರೆ ಅವನಿಗೆ ಒಂದು ಎಚ್ಚರದ ಮನಸ್ಥಿತಿ ಇರಬೇಕು. ಎಚ್ಚರವಾಗಿರ್ಲಿಲ್ಲ ಅಂತಂದ್ರೆ ನಾವು ಅನ್ಕೊಂಡದ್ದೊಂದು, ಅದು ಆಗೋದು ಇನ್ನೊಂದು ಆಗುತ್ತೆ. ಗುರಿಯನ್ನ ನಾವು ಸಾಧಿಸೋದಕ್ಕಾಗೋದಿಲ್ಲ, ಅಥವಾ ಏನು ಅನ್ಕೊಂಡಿರ್ತೀವೋ ಅದನ್ನ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಒಂದು ಪೂರಕವಾದಂಥ ಕಥೆ. ಒಂದು ರಾಜ, ಒಂದು ರಾಜ್ಯ ಇತ್ತು. ಅಲ್ಲಿ ಒಬ್ಬ ರಾಜ, ಅವನ ಹತ್ತಿರ ಒಂದು ಪಂಚಕಲ್ಯಾಣಿ ಅಂತ ಕುದುರೆ ಇತ್ತು. ಅದು ಬಹಳ ಯಾರ ಹತ್ತಿರ ಅದಿರುತ್ತೋ ಅವರಿಗೆ ಅದು ಒಂದು ಲಕ್ಕಿ ಅಂತ, ಒಂದು ಯಶಸ್ಸನ್ನು ಕೊಡುವಂಥದ್ದು ಅಂತ ಭಾವನೆ ಇತ್ತು. ಅದನ್ನ ನೋಡೋದಕ್ಕೂ ಕೂಡ ಚೆಂದಾಗಿತ್ತು, ಎಲ್ಲರೂ ಇಷ್ಟಪಡ್ತಿದ್ರು. ರಾಜನ ಹತ್ತಿರ ಅದಿತ್ತು. ಅದು ಒಂದ್ಸಾರಿ ಕಳೆದು ಹೋಗ್ಬಿಟ್ಟು ಯಾರೋ ಅದನ್ನ ಕಳ್ಳತನ ಮಾಡಿಬಿಟ್ರು. ಅದನ್ನ ಈಗ ಹುಡುಕುವುದಕ್ಕಾಗಿ ತನ್ನ ಸೈನಿಕರನ್ನ, ಸೇನಾಧಿಪತಿಯನ್ನ ಕರೆದು ಹೇಳಿದ, ನೋಡು, ಎಲ್ಲೇ ಇದ್ರೂ ಕೂಡ ನೀ ಅದನ್ನ ಹುಡುಕಿ ತರಬೇಕು ಅಂತ. ಅದಕ್ಕೆ ಎಲ್ಲ ದಿಕ್ಕುಗಳಿಗೂ ಕೂಡ ಒಂದಷ್ಟು ಸೈನಿಕರನ್ನ ಕಳಿಸಿದ. ಆಮೇಲೆ ಎಲ್ಲಿಯೂ ಸಿಕ್ಲಿಲ್ಲ. ಕೊನೆಗೆ ಸೇನಾಧಿಪತಿಯ ಒಂದು ನೇತೃತ್ವದಲ್ಲಿ ಒಂದು ಕಡೆಗೆ ಆ ಕುದುರೆಯನ್ನ ಹುಡುಕೋದಕ್ಕೆ ಒಂದು ಪಡೆಯನ್ನ, ಸೇನಾ ಪಡೆಯನ್ನ ಕಳಿಸಿದ. ಹುಡುಕ್ತಾ ಹುಡುಕ್ತಾ ಹೋದ್ರು, ಬಹಳ ದೂರ ಹೋದ್ರು. ಅಲ್ಲಿ ಆ ಕುದುರೆ ಒಂದ್ ಕಡೆಗೆ ಸಿಕ್ತು. ಸಿಕ್ಕ ತಕ್ಷಣ ಬಹಳ ಸಂತೋಷ ಆಯ್ತು. ಈಗ ಅದನ್ನು ವಾಪಸ್ಸು ತರಬೇಕು ಅಂತ ಎಲ್ರೂ ನಿರ್ಧಾರ ಮಾಡಿದ್ರು. ತೆಗೆದುಕೊಂಡು ಬರ್ತಾ ಇದ್ದಾರೆ. ಸೈನಿಕರು ಇದ್ದಾರೆ, ಮತ್ತೆ ಸೇನಾಧಿಪತಿ ಇದ್ದಾನೆ, ಹಾಗೆ ಆ ಮಂತ್ರಿ ಕೂಡ ಇದ್ದಾನೆ. ಹೀಗೆ ಎಲ್ರೂ ವಾಪಸ್ ಬರ್ಬೇಕಾದ್ರೆ ನಡ್ಕೊಂಡ್ ಬರ್ತಾ ಇದ್ದಾರೆ. ಒಂದು ಕಡೆಗೆ ಆ ಅವತ್ತಿನ ರಾತ್ರಿ ಆಯ್ತು. ಇನ್ನು ಮುಂದೆ ನಡೆಯೋದು ಬೇಡ ಅಂತೇಳಿ ಅಲ್ಲಿ ಒಂದು ಟೆಂಟ್ ಅನ್ನು ಹಾಕಿ, ಒಂದು ಕಡೆಗೆ ಮಂತ್ರಿ, ಇನ್ನೊಂದು ಕಡೆಗೆ ಸೇನಾಧಿಪತಿ, ಒಂದು ಕಡೆಗೆ ಅವರೆಲ್ಲ ಸೈನಿಕರು ಇದ್ರು. ಕುದುರೆಯನ್ನು ಒಂದು ಕಡೆಗೆ, ಆ ಕುದುರೆ ಸಿಕ್ಕಿತ್ತಲ್ಲ ಅದನ್ನ ಕಟ್ಟಿ ಹಾಕಿದ್ರು. ಈಗ ರಾತ್ರಿ ಹೊತ್ತು ಅದನ್ನ, ಆ ಕುದುರೆಯನ್ನ ಮತ್ತೆ ಕಾಯ್ಬೇಕು. ಯಾರಾದ್ರೂ ಮತ್ತೆ ಕಳ್ತನ ಮಾಡಿಬಿಟ್ರೆ ಏನ್ ಕದೆ ಅಂತ ಹೇಳಿ ಅದನ್ನ ಕಾಯೋದಕ್ಕೆ ಸೇನಾಧಿಪತಿ ಒಂದಷ್ಟು ಸೈನಿಕರಿಗೆ ಹೇಳಿದ. ಸೈನಿಕರೆಲ್ಲ ಆಯ್ತು ಅಂತ ಒಪ್ಕೊಂಡ್ರು. ಆ ಕುದುರೆನ ಒಂದ್ ಕಡೆ ಕಟ್ಟಿ ಹಾಕಿದ್ದಾರೆ. ಇವರು ಈಗ ರಾತ್ರಿ ಇಡೀ ಎಚ್ಚರವಾಗಿ ಇರ್ಬೇಕಾಗಿದೆ. ಅದಕ್ಕಾಗಿ ಏನ್ ಮಾಡೋದು ಅಂತ ಒಂದು ಡಿಸ್ಕಷನ್ ಮಾಡ್ತಾ ಇದ್ರು. ಏನಾದ್ರೂ ಒಂದು ಒಳ್ಳೆಯ ವಿಷಯವನ್ನು ಚರ್ಚೆಗೆ ತೆಗೆದುಕೊಳ್ಳಿ, ಅದನ್ನೇ ಚರ್ಚೆ ಮಾತಾಡ್ತಾ ಇದ್ರೆ ಅವಾಗ ನಾವು ಎಚ್ಚರವಾಗಿರ್ಬೋದು, ರಾತ್ರಿ ಕಳೆದು ಗೊತ್ತಾಗಲ್ಲ ಅಂತ, ನಿದ್ರೆ ಬರೋದಿಲ್ಲ ಅಂತ. ಹಾಗೆ ಒಂದು ಚರ್ಚೆಯನ್ನ ಪ್ರಾರಂಭ ಮಾಡಿದ್ರು. ಏನ್ ಚರ್ಚೆ ಪ್ರಾರಂಭ ಮಾಡಿದ್ರು ಅಂತಂದ್ರೆ, ಆಕಾಶದಲ್ಲಿ ಅಲ್ಲೆಲ್ಲ ಅವರು ರಾತ್ರಿ ಹೊತ್ತಾ ಇದ್ರು, ನೋಡಿದ್ರು ಮೇಲ್ಗಡೆಗೆ ಆಕಾಶದಲ್ಲಿ ತುಂಬಾ ನಕ್ಷತ್ರಗಳಿತ್ತು. ಈ ನಕ್ಷತ್ರಗಳೆಲ್ಲ ಇಷ್ಟೊಂದಿದಾವಲ್ಲ, ಇವನ್ನೆಲ್ಲ ಅಷ್ಟು ದೂರದಲ್ಲಿ ಹೇಗಿಟ್ಟಿರ್ಬಹುದು ಅಂತ ಒಂದು ವಿಷಯವನ್ನ ಎತ್ಕೊಂಡ್ರು. ಎಲ್ರು ಅವರವರ ತೋಚಿದಂತ ಹಾಗಿಟ್ಟಿರ್ಬೋದು, ಹೀಗಿಟ್ಟಿರ್ಬೋದು ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರಂತೆ. ಅದಕ್ಕೆ ಸೇನಾಧಿಪತಿ ಮಧ್ಯೆ ಮಧ್ಯೆ ಎದ್ದು ಬಂದು ಕೇಳ್ತಿದ್ದ. ಯಾಕಂದ್ರೆ ಸೈನಿಕರು ಎಚ್ಚರವಾಗಿದ್ದಾರೆ ಅಂತ ನೋಡೋದು ಅವನ ಉದ್ದೇಶ. ಬಂದು ಕೇಳಿದ, ಏನು, ಯಾವ ವಿಷಯ ಚರ್ಚೆಗೆ ತೆಗೆದುಕೊಂಡಿದ್ದೀರಿ ಅಂತ. ಅವರು ಹೇಳಿದ್ರು, ಹೀಗೆ ನಕ್ಷತ್ರಗಳನ್ನೆಲ್ಲ ಹೇಗಿಟ್ಟಿರಬಹುದು ಅಂತ ಚರ್ಚೆ ಮಾಡ್ತೇವೆ. ಬಹಳ ಒಳ್ಳೆ ವಿಷಯ, ದೀರ್ಘವಾಗಿ ವಿಷಯ ಹೋಗುತ್ತೆ, ಮಾಡಿ ಚರ್ಚೆ ಮಾಡಿ ಅಂತ. ಆಮೇಲೆ ಯಾರು ಸಮರ್ಪಕವಾದ ಉತ್ತರ ಹೇಳೋಕ್ಕಾಗಲಿಲ್ಲ. ಕೊನೆಗೆ ಯಾರು ಹೇಳಿದ್ರು, ಏನಂತಂದ್ರೆ, ಏಣಿಯನ್ನಿಟ್ಟುಕೊಂಡು ಅದನ್ನೆಲ್ಲ ಇಟ್ಟಿರಬಹುದು ಅಂತ. ಹೌದು, ಉತ್ತರ ಬಂತು. ಆಮೇಲೆ ಹಾಗಿದ್ರೆ ಆ ಏಣಿ ಈಗ ಎಲ್ಲಿ ಇಟ್ಟಿರಬಹುದು ಅಂತ ಡಿಸ್ಕಷನ್ ಪ್ರಾರಂಭ ಮಾಡಿದ್ರು. ಹೀಗೆ ಆ ವಿಷಯ ಸಾಗ್ತಾ ಬಂತು. ಮಧ್ಯೆ ಮಧ್ಯೆ ಸೇನಾಧಿಪತಿ ಬರ್ತಿದ್ದ, ಹೀಗೆ ವಿಷಯ ಕೇಳ್ತಿದ್ದ.
ಈಗ ಆ ಏಣಿ ಎಲ್ಲಿಟ್ಟಿರ್ಬೋದು ಅಂತ ಚರ್ಚೆ ಮಾಡ್ತಾ ಇದ್ದೇವೆ ಅಂತ. ಆಯ್ತು ಮಾಡಿ ಅಂತ. ಹೀಗೆ ಮಾಡ್ತಾ ಮಾಡ್ತಾ ಇನ್ನೇನು ಬೆಳಕಾಗ್ತಾ ಇದೆ. ನಸುಗತ್ತಲು, ಸ್ವಲ್ಪ ಕತ್ಲಿದೆ, ಸ್ವಲ್ಪ ಬೆಳಕಿದೆ. ಆ ಸಮಯದಲ್ಲಿ ಬಂದು ಸೇನಾಧಿಪತಿ ಕೇಳಿದ. ಅವರೆಲ್ಲ ಎಚ್ಚರವಾಗಿಯೇ ಇದ್ದಾರೆ. ಆದರೆ ಯಾರ ಮುಖದಲ್ಲೂ ಕೂಡ ರಾತ್ರಿ ಇದ್ದಂಥ ಉತ್ಸಾಹ ಆಗಲಿ, ನಗು ಆಗಲಿ ಇಲ್ಲ. ಎಲ್ಲರೂ ತಲೆ ತಗ್ಗಿಸಿಕೊಂಡು ನಿಂತಿದ್ದಾರೆ, ಮುಖ ತಗ್ಗಿಸಿಕೊಂಡು ನಿಂತಿದ್ದಾರೆ. ಅವಾಗ ಕೇಳಿದರು, ಯಾಕೆ ಏನಾಯ್ತು ಅಂತ. ಅದೇ ಈಗ ದೊಡ್ಡ ವಿಷಯ ಬಂದೆ. ಏನಂದ್ರೆ, ಆ ಕುದುರೆಯನ್ನು ಕದ್ದವ್ರು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ರಾತ್ರಿ ಇವರು ಡಿಸ್ಕಷನ್ ಮಾಡ್ತಾ ಕೂತ್ಕೊಂಡಿದ್ರು. ಮತ್ತೆ ಆ ಕಡೆ ಕುದುರೆ ಆ ಕಡೆ ಕಟ್ಟಿದ್ರಲ್ಲ, ಮತ್ತೆ ಯಾರೋ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಇಡೀ ರಾತ್ರಿ ಎಲ್ಲ ಇವರು ಎಚ್ಚರಿದ್ರು ಕೂಡ ಕುದುರೆಯನ್ನು ಕಾಯೋದಕ್ಕಾಗಿ ಅವರು ಎಚ್ಚರವಾಗಿದ್ರು. ಆದ್ರೆ ಕುದುರೆ ಮಾತ್ರ ಮತ್ತೆ ಕಳ್ತನ ಆಗಿತ್ತು. ಹಾಗೆ ನಮ್ಮ ಜೀವನ ಕೂಡ ಬಹಳ ಸಾರಿ ಹೀಗಾಗತ್ತೆ. ಯಾವುದಕ್ಕಾಗಿ ನಾವು ಉದ್ದೇಶಕ್ಕಾಗಿ ಹಗಲು ಇರುಳು ಶ್ರಮಿಸ್ತಾ ಇರ್ತೇವೋ ಆ ಉದ್ದೇಶ ಮರೆತು ಇನ್ನೇನನ್ನೋ ನಾವು ಮಾಡೋದಕ್ಕೆ ಹೋದಾಗ ಆ ಉದ್ದೇಶ ಸಫಲವಾಗುವುದಿಲ್ಲ. ಹಾಗೆ ಅದಕ್ಕೆ ಇದೊಂದು ಅದ್ಭುತವಾದಂಥ ಕತೆ. ಆ ಕತೆಗೆ ಟೈಟ್ಲ್ ಕೊಟ್ಟಿದ್ರು ನಮ್ಮ ಪುರುಷೋತ್ತಮಾಂಜಿಯವರು, ಏನಂದ್ರೆ ಇವರೆಚ್ಚರಿದ್ದರು ಅಂತ. ಕತೆಯ ಹೆಸರೇ ಇವರೆಚ್ಚರಿದ್ದರು ಅಂತ. ಆ ರೀತಿ ನಾವು ಎಚ್ಚರವಾಗಿದ್ದರೆ ನಮ್ಮ ಉದ್ದೇಶ ಸಫಲವಾಗುವುದಿಲ್ಲ.